ಗಣೇಶೋತ್ಸವದ ಸಿದ್ಧತೆಯನ್ನು ಪಾಲಿಕೆ ಸಿದ್ಧತೆ ಮಾಡಬೇಕು. ಸ್ಥಳೀಯ ನಾಯಕರು ಅಧಿಕಾರಿಗಳನ್ನು ಹೆಸರಿಸುವ ಪ್ರಯತ್ನ ಮಾಡುತ್ತಿರುವುದು ಇದು ಹೊಸದಲ್ಲ. ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾಗಿರುತ್ತಾರೆ. ಅವರ ಸಲಹೆ ನೀಡಿದ್ದಾರೆ, ಆದೇಶ ಅಲ್ಲ. ಅದನ್ನ ದೊಡ್ಡ ವಿಷಯ ಮಾಡುವುದು ಬಿಜೆಪಿಯವರ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದರು. ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಜಪ ಮಾಡಿರುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೋ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ, ನಾವಲ್ಲ ಎಂದರು. ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ. ಕೆಲವರು ಬಿ ಕೆ ಹರಿಪ್ರಸಾದ್ ಅಂತವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದರು. ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದರು. ಸೊ ಅದು ಹೇಳಿದ್ದು ಒಳ್ಳೇದು. ಯಾಕಂದರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ವರಿತಾ ಇನ್ನೂ ವಿಕೋಪಕ್ಕೆ ಹೋಗ್ತಾಯಿತ್ತು. ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ದು ಒಂದು ರೀತಿಯಿಂದ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದೇ. ಗಾಂಧಿ ವಿಚಾರಧಾರೆಯನ್ನು ನಂಬಿಕೊಂಡಿರುವಂಥ ಪಕ್ಷ ಗಾಂಧಿ ಕೊಂದವರನ್ನೇ ಆ ರೀತಿಯಾಗಿ ಹೊಗಳಿಕೆ ಮಾಡಿಬಿಟ್ರೆ ಆ ದೇಶದಲ್ಲಿ ಯಾವ ರೀತಿ ಸಂದೇಶ ಹೋಗುತ್ತೆ? ಅದಕ್ಕೆ ಈಗೆಲ್ಲ ಫುಲ್ ಸ್ಟಾಪ್ ಆಗಿದ್ದೆ ಒಳ್ಳೇದಲ್ಲ. ಈಗ ಇನ್ನೂ ಹಾಗೆ ಬಂದು ಹೋದರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾಯಿತ್ತು. ಈಗ ಅದು ಕ್ಲೋಸ್ ಆಗಿದ್ದೇ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಪಕ್ಷದಷ್ಟು ಒಳ್ಳೆಯದು. ನೋಡೋಣ, ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾವಾಗ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು, ನಾ ಹೇಳಲಿಕ್ಕಾಗೋಲ್ಲ. ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಿದೆ. ಎಸ್ಐಟಿ ತನಿಖೆ ನಡೆಯುತ್ತಿದೆ. ಎಸ್ಐಟಿ ಯಾವುದೇ ಪಕ್ಷದ ತನಿಖಾ ಸಂಸ್ಥೆಯಲ್ಲ, ಅದು ತನಿಖೆ ನಡೆಸುತ್ತಿದೆ. ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದರು. ಕೆಎಲ್ಇ ಆಸ್ಪತ್ರೆಗೆ ಭೀಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಡಂಬಡಿಕೆ ಮಾಡಿರುವ ಕುರಿತು ಪ್ರಶ್ನೆಗೆ ಸರ್ಕಾರ ಕೆಲವೊಂದು ಷರತ್ತುಬದ್ಧ ನಿಯಮ ರೂಪಿಸಿ ಒಡಂಬಡಿಕೆ ಮಾಡಿಕೊಂಡಿದೆ. ಪೂರ್ಣ ಪ್ರಮಾಣದ ವೈದ್ಯರ ನೇಮಕಾತಿಯನ್ನು ಸರ್ಕಾರ ಮಾಡಲು ಬರುವುದಿಲ್ಲ ಎಂದರು. ಇಲ್ಲ ನೋಡಿ, ನಮ್ಮದು ತಯಾರಿ ಆಗಲಿಕ್ಕೆ ಮೊದಲೇ ಲೇಟ್ ಆಯಿತು ಕಟ್ಟಡ. ಅದಾದಮೇಲೆ 2 ವರ್ಷ ಅದಕ್ಕೆ ಸ್ಟಾಫ್ ಬಗ್ಗೆ ಮಾಡಿದ್ವಿ. ಈಗ ಹೊರ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಸೊ ಅವರು ಸ್ಪೆಷಲಿಸ್ಟ್ ಕೊಡ್ತು ಅಂತ ಹೇಳಿದ್ದಾರೆ. ಅದನ್ನು ಬಳಕೆ ಮಾಡ್ಕೋತೀವಿ, ಕೊಟ್ಟರೆ ಮಾಡ್ಕೋತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.